ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಬಿಗ್ ಬಾಸ್ ರಿವ್ಯೂಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಒಂದಿಷ್ಟು ಬಕೆಟ್ಗಳನ್ನ ಕೊಟ್ಟಿರ್ತಾರೆ. ಎಲ್ಲೋ ಒಂದು ಕಡೆ ಆ ಬಕೆಟ್ಗಳು ಒಂದು ಗ್ಯಾಂಗ್ ನ ಸೂಚಿಸ್ತಾ ಇತ್ತು ಅಂತ ಹೇಳ್ಬೋದು. ಎಕ್ಸ್ಪೆಷಲಿ ನರಿ ಗ್ಯಾಂಗ್ ಅಂದ್ರೆ ನಮ್ಮ ಅಶ್ವಿನಿ ಗೌಡ ಅವರ ಸುತ್ತಮುತ್ತ ಇರುವಂತ ಒಂದು ಗ್ಯಾಂಗ್ 100% ಅದ್ರಲ್ಲಿ ಒಬ್ರು ಮಾತ್ರ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಬಿಟ್ರೆ ಇನ್ ಮಿಕ್ಕಿದವ್ರು ಎಲ್ಲರಿಗೂ ಯಾವ ಬಕೆಟ್ಗಳು ಸೇರ್ಬೇಕಿತ್ತು ಆ ಬಕೆಟ್ಗಳು ಸೇರ್ತು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಬಟ್ ಆ 6 ಬಕೆಟ್ಗಳಲ್ಲೇ ಯಾರ್ಯಾರಿಗೆ ಕೊಡಬೇಕು ಅಲ್ಲಲ್ಲೇ ಯಾರ್ಯಾರಿಗೆ ಕೊಡಬೇಕು ಅನ್ನೋದು ಮಿಸ್ ಆಯ್ತು ಹೊರತು ಅವ್ರನ್ನ ಬಿಟ್ಟು ಬೇರೆಯವ್ರಿಗೆ ಕೊಡಬೇಕಿತ್ತು ಅನ್ನೋದಿಲ್ಲ. ಆಕ್ಚುಲಿ ನನ್ನ ಪ್ರಕಾರ ಆ 6 ಬಕೆಟ್ಗಳಲ್ಲಿ ಅಲ್ಲಲ್ಲಿರೋರಿಗೆ ಸರ್ಕ್ಯುಲೇಟ್ ಆಗಬೇಕಿತ್ತು. ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅನ್ನೋದು ಬಿಟ್ರೆ 100% ಅವರು 6 ಜನ ಆ ಬಕೆಟ್ಗಳು ತಗೊಳ್ಳೋದಕ್ಕೆ ಡಿಸರ್ವ್ಡ್. ಮೊದಲನೇದಾಗಿ ಸಗಣಿ ಅಂತ ಒಂದು ಕೊಡ್ತಾರೆ ನಮ್ಮ ಮಾಡುವವರು. ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಅದು ಜನರ ಆದೇಶದಿಂದ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರಿಗೊಂದು ಅಧಿಕಾರ ಕೊಡ್ತಾರೆ. ಸಗಣಿ ಏನಾದ್ರೆ ಅವರೆಲ್ಲ ಒಂದು ಕಡೆ ಧ್ರುವಂತವ್ರಿಗೆ ಕೊಡ್ತಾರೆ. ನನ್ಗೆ ಹೇಳೋದಾದ್ರೆ ಬಿಗ್ ಬಾಸ್ ಮನೇಲಿ ಸಗಣಿ ತಲೆಯಲ್ಲಿ ತುಂಬಿಕೊಂಡು ಸುಮ್ಮನೆ ಬಾಯಿ ಕಿರ್ಚಾಡೋದು ಯಾರಪ್ಪ ಅಂದ್ರೆ ನಮ್ಮ ರಾಶಿಕಾ. ಅವಳ ತಲೆಯಲ್ಲಿ ಏನೂ ಇಲ್ಲ. ಟಾಸ್ಕ್ ಆಡ್ತಾರಲ್ಲ ಅದನ್ನು ನಾನು ಒಲಿಂಪಿಕ್ಸ್ ಆಡ್ತಿದ್ದೀನಿ, ನಾನು ಒಲಿಂಪಿಕ್ಸ್ ಅಲ್ಲಿ ದೇಶಕ್ಕೆ ಗೋಲ್ಡ್ ಮೆಡಲ್ ತಂದು ಕೊಡ್ತಾ ಇದ್ದೀನಿ ಅನ್ನೋ ಫೀಲಲ್ಲಿ ಆಡ್ತಾಳೆ ಅವಳು. ಟಾಸ್ಕ್ನ ಆಡಬೇಕು ನಿಜ. ಇನ್ನೊಬ್ರನ್ನ ನೀನು ಹೋಗಲೆ ಬಾರಲೆ, ಎಸ್ಪೆಷಲಿ ಗಿಲ್ಲಿಗೆ ಹೇಳ್ತಾಳವಳು ಹೋಗಲೆ ಅನ್ನೋ ಥರದ್ದೆಲ್ಲ. ಗಿಲ್ಲಿ ಮೀಟ್ರ್ ಬೇಕು, ಮೀಟ್ರ್ ನಾನು ಮಡಿಕೆ ಹೊಡಿಬೇಕು ಅಂತ ಹೇಳಿದಾಗ ಸರಿ ಹೇಳ್ತಾ ಇಲ್ವಾ, ಏನೋ ಇವಳು ಆಡಿ ದೇಶಕ್ಕೆ ಒಲಿಂಪಿಕ್ಸ್ ಮೆಡಲ್ ತಂದು ಕೊಡ್ತಾಳೆ, ಗೋಲ್ಡ್ ಮೆಡಲ್ ರೇಂಜಿಗೆ ಆಡ್ತಾಳೆ. ನನ್ನ ಪ್ರಕಾರ ಈ ಬಿಗ್ ಬಾಸ್ ಮನೇಲಿ ತಲೆಯಲ್ಲಿ ಸಗಣಿ ತುಂಬಿಕೊಂಡು ಬಾಯಿ ಓಟ ಅಂತ ಹೇಳೋದು ಅಂದ್ಬಿಟ್ಟು ರಾಶಿಕಾ. ಅದಾದ್ಮೇಲೆ ಎರಡನೇದು ಕೆಸರು. ಅಂದ್ರೆ ಇನ್ನೊಬ್ರ ಮೇಲೆ ಯಾವಾಗ ಕೆಸರು ಎರಿಸ್ತಾನೆ ಇರ್ತಾರೆ ಅನ್ನೋದು, ಅಂದ್ರೆ ಇನ್ನೊಬ್ರು ವ್ಯಕ್ತಿತ್ವದ ಮೇಲೆ. ನನ್ನ ಪ್ರಕಾರ ಅದು ಧ್ರುವಂತ ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಪ್ರತಿ ಸತಿ ನೋಡಿ ನೀವು ಅವ್ರು ಯಾರಾದ್ರೂ ಒಬ್ರು ಇನ್ನೊಬ್ರು ಅಂದ್ರೆ ಫಸ್ಟ್ ಸ್ಪಂದನ ಟಾರ್ಗೆಟ್ ಮಾಡ್ತಾಳೆ, ಅವಳು ಹಾಗೆ ಅವಳು ಹೀಗೆ ಅಂತ. ಅದಾದ್ಮೇಲೆ ರಕ್ಷಣಾ ಟಾರ್ಗೆಟ್ ಮಾಡ್ತಾನೆ. ಅದಾದ್ಮೇಲೆ ಇವಾಗ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾನೆ. ಆಮೇಲೆ ಕಾವ್ಯನ್ ಟಾರ್ಗೆಟ್ ಮಾಡ್ತಾನೆ. ಸೊ ಅದೇ ಯಾವಾಗ್ಲೂ ಅವನೇ ಫೇಕು, ಅಂದ್ರೆ ಅವನೇ ಕೆಸರಲ್ಲಿ ಮುಳುಗಿ ಬಿದ್ದು ಎದ್ವಾಗ್ಬಿಡೋನೆ ಬಿಗ್ ಬಾಸ್ ನಲ್ಲಿ. ಇನ್ನೊಬ್ರ ಮೇಲೆ ಕೆಸರನ್ನ ಎಸ್ತಾನೆ ಇರ್ತಾನೆ ಅನ್ನೋದ್ರದ್ದು ಒಂದು ಮನಸ್ಥಿತಿ. ಸೊ ಅದಾದ್ಮೇಲೆ ತಣ್ಣೀರು. ನನ್ನ ಪ್ರಕಾರ ತಣ್ಣೀರ್ನ ಸುದಿಯವ್ರಿಗೆ ಕೊಡ್ಬೇಕಿತ್ತು, ಕಾಕ್ರೋಚ್ ಸುದ್ದಿಗೆ. ಯಾಕಂದ್ರೆ ಆ ವ್ಯಕ್ತಿಗಿದ್ದಂತ ಎಕ್ಸ್ಪೆಕ್ಟೇಷನ್ನೇ ಬೇರೆ ಗುರು. ನಮಗೂ ಗಿಲ್ಲಿ ಅವರ ಗೊತ್ತಿತ್ತು ಹೊರಗಡೆ, ಬಟ್ ಬಿಗ್ ಬಾಸ್ಗೆ ಎಂಟ್ರಿ ಆದಾಗ ನಂಗನ್ಸಿದ್ದು ಕಾಕ್ರೋಚ್ ಸುದ್ದಿ ತುಂಬಾ ಟಫ್ ಕೊಡ್ತಾನೆ ಅಂತ. ಬಟ್ ಇಲ್ವೇ ಇಲ್ಲ. ಕಾಕ್ರೋಚ್ ಸುದ್ದಿ ಎಲ್ಲ ನಾವು ಒಳಗಡೆ ಕಳಿಸಿರೋದು ಸಾವಿತ್ರಿ ಅಂತ ಪ್ರೂವ್ ಮಾಡ್ಬಿಟ್ಟ ನಮ್ಮ ಕಾಕ್ರೋಚ್ ಸುದ್ದಿ ಅವರು. ಸೊ ನಾನಂದ್ರೆ ಹೊರಗಡೆ ಅವ್ರಿಗೆ ಹ್ಯೂಜ್ ಫ್ಯಾನ್ ಆಗಿದೆ, ಅವ್ರ ಆಕ್ಟಿಂಗಿಗೆ, ಅವ್ರ ಡೈಲಾಗ್ಸ್ಗೆ. ಬಟ್ ನನಗೆ ಒಳಗಡೆ ಬಂದ್ಮೇಲೆ ಅವ್ರ ಮೇಲೆ ಇದು ಒಪಿನಿಯನ್ನೇ ಚೇಂಜ್ ಆಗೋಯ್ತು. ಸೊ ನನ್ನ ಪ್ರಕಾರ ತಣ್ಣೀರ್ನ ಕಾಕ್ರೋಚ್ ಸುದ್ದಿ ಕೊಡಬೇಕಿತ್ತು. ಎಚ್ಚರ ಆಗು, ಇವಾಗಾದ್ರೂ ಆಟ ಸ್ಟಾರ್ಟ್ ಮಾಡ್ಬೋದು. 6 ವಾರ 7 ವಾರ ಆಗ್ತಾ ಬಂತು ಅನ್ನೋದು. ಅದಾದ್ಮೇಲೆ ಇದು ಕಲ್ಮಶ ತುಂಬಿರೋ ನೀರು ಅಂದ್ರೆ ಕಪ್ಪು ನೀರನ್ನ 100% ಅಶ್ವಿನಿ ಗೌಡ ಅವ್ರಿಗೆ ಕೊಡಬೇಕಿತ್ತು. ಯಾಕಂದ್ರೆ ಆ ಅಮ್ಮ ಮುಖದಲ್ಲಿ ಎಷ್ಟೇ ಸ್ಮೈಲ್ ಇಟ್ಕೊಂಡು ಮಾತಾಡಿದ್ರು ಕೂಡ ಮನಸ್ಸೊಳಗಡೆ ಇರೋದು ಕಲ್ಮಶನೇ, ಇನ್ನೊಬ್ಬರ ಬಗ್ಗೆ ಇರೋದು ವಿಷಕಾರಿ ಬುದ್ಧಿನೇ. ಸೊ ಹಾಗಾಗಿ ಕಲ್ಮಶನ ಕರೆಕ್ಟಾಗಿ ಕೊಟ್ಟರು ಅಂತ ಅನ್ಸುತ್ತೆ. ಯಾಕಂದ್ರೆ ಅಶ್ವಿನಿ ಗೌಡ ಅವ್ರು ಏನಂದ್ರೆ ಎಲ್ಲಿ ಅವರ ಸ್ವಾಭಿಮಾನಕ್ಕೆ ಅಥವಾ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಾಗ ಮಾತಾಡೋದು ಬೇರೆ. ಅವ್ರೇನು ಗೊತ್ತಾ, ಬೇರೆ ಎಲ್ಲಾ ವ್ಯಕ್ತಿತ್ವಕ್ಕೂ ಹೋಗಿ ಚ್ಯುತಿ ಬರುವಂತ ಕೆಲಸಗಳನ್ನ ಮಾಡ್ತಾರೆ. ಬೇರೆಯವ್ರ ಮೇಲೆ ಅವ್ರಿಗೆ ಹೊಟ್ಟೆಗೆ ಯಾವ ಲೆವೆಲ್ಗಿದೆ ಅಂದ್ರೆ ಜೊತೆಲಿರೋ ಜಾನ್ವಿ ಕೂಡ ಸ್ವಲ್ಪ ಇವ್ರಿಗಿಂತ ಹೈಲೈಟ್ ಆದ್ರೂ ತಡ್ಕೊಳಕ್ಕಾಗಲ್ಲ, ಸುದಿ ಹೈಲೈಟ್ ಆದ್ರೂ ಕೂಡ ತಡ್ಕೊಳಕ್ಕಾಗಲ್ಲ. ಸೊ ಫೈನಲಿ ಈ ಅಮ್ಮಂಗೆ ಏನಂದ್ರೆ ಈ ಅಮ್ಮ ಹೈಲೈಟ್ ಆಗ್ಬೇಕು, ಈ ಅಮ್ಮನೇ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಆಗಿರ್ಬೇಕು. ಸೊ ಅಲ್ಲಿ ಏನಿತ್ತು ಎಲ್ಲರೂ ಇವ್ರಿಗೆ ಸೂಟ್ ಆಗುತ್ತೆ. ಬಟ್ ಇರೋದ್ರಲ್ಲಿ ಕಲ್ಮಶ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅದಾದ್ಮೇಲೆ ಇದ್ದಿದ್ದು ಕಸ ನನ್ನ ಪ್ರಕಾರ ಬಿಗ್ ಬಾಸ್ ಮನೇಲಿ ಓವರ್ ಆಲ್ ಅಂತ ತಗೊಂಡಾಗ ನಮಗೆ ರಿಷಾ ಬರ್ತಾಳೆ. ಬಟ್ ರಿಷಾ ಈಗ ಈ ಚಟುವಟಿಕೆಯಲ್ಲಿ ಇಲ್ಲದೆ ಇರೋದ್ರಿಂದ ನನ್ಗನ್ಸಿದ್ದು ಅಭಿ ಅಂತ ಅನಿಸ್ತು ನನಗೆ. ಕೆಲವರು ಹರ್ಟ್ ಆಗ್ಬೋದಿತ್ತು, ಬಟ್ ನನಗೆ ಅಭಿ ಅಂತ ಅನಿಸ್ತು. ಯಾಕೆಂದ್ರೆ ನನ್ಗೆ ಎಲ್ಲೂ ಕಾಣಿಸ್ಕೋತಾ ಇಲ್ಲ. ಈಗ ಕಸ ಹಂಗೆ ಯಾವುದೋ ಒಂದು ಮೂಲೆಯಲ್ಲಿ ಇರುತ್ತೋ, ಅಭಿ ಕೂಡ ಯಾವುದೋ ಒಂದು ಮೂಲೆಯಲ್ಲಿ ಸೀಮಿತ ಆಗ್ಬಿಟ್ಟಿದ್ದಾನೆ ಹೊರತು ನನಗೆ ಎಲ್ಲಾ ಟಾಪಿಕಲ್ಲೂ ಎಲ್ಲಾ ವಿಚಾರಗಳಲ್ಲೂ ಅವ್ನು ಕಾಣಿಸ್ಕೊಳ್ಳೋದಿಲ್ಲ. ಅಂಡ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಯಾವುದೇ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇಲ್ಲ. ಸ್ಟ್ಯಾಂಡ್ಸ್ ಅಂತ ಬಂದಾಗ ಎಲ್ಲೋ ಕೆಲವೊಂದು ಕಡೆ ಸ್ಟ್ಯಾಂಡ್ಸ್ಗಳು ತಗೋತಾನೆ. ಮಾತು ತುಂಬಾ ಕಮ್ಮಿ ಇದೆ. ಧನುದು ತುಂಬಾ ಮಾತು ಕಮ್ಮಿ ಇದೆ. ಬಟ್ ಧನು ಎಲ್ಲಿ ಮಾತಾಡ್ಬೇಕಾದ್ರೆ 100% ಮಾತಾಡಿದ್ದಾರೆ. ಮಾತಾಡಿರೋ ಟೋನ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದೇ ಹೊರತು ಎಲ್ಲಿ ಮಾತಾಡ್ಬೇಕಾದ್ರೆ 100% ಧನು ಮಾತಾಡಿದ್ದಾನೆ. ಸೊ ಅಭಿ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯ ಕಸ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಹೇಳ್ತಾ ಇಲ್ವಾ, ಯಾವುದೋ ಒಂದು ಮೂಲೆಗೆ ಸೀಮಿತ ಆಗಿದ್ದಾರೆ ಹೊರತು ಎಲ್ಲೂ ಕಾಣಿಸ್ಕೊಳ್ಳೋಲ್ಲ. ಅದಾದ್ಮೇಲೆ ಇದ್ದಿದ್ದು ಅಷ್ಟೇ ಅನ್ಸುತ್ತೆ, ಕಸನೇ ಲಾಸ್ಟ್ ಅನ್ಸುತ್ತೆ. 6 ಜನ ಅಲ್ವಾ, ಸುದಿ, ಅಶ್ವಿನಿ ಗೌಡ, ಜಾನ್ವಿ, ಧ್ರುವಂತು, ರಕ್ಷಿತಾ, ಇನ್ನೊಂದು ಏನೋ ಇತ್ತು ಅನ್ಸುತ್ತಲ್ಲ, ಚಿನ್ಮಿಣಿ
ಚಿನಿಮಿನಿಂದ ನಮ್ಮ ಜಾನ್ವಿ ಹೇಳಿಕೊಡ್ತಾರೆ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಆಗ್ಬೇಕು ಅನ್ನೋದ್ರದ್ದು ಮಾತುಗಳು, ಆಮೇಲೆ ನಾನೇ ಎಲ್ಲರ ಮುಂಚೆ ಹೈಲೈಟ್ ಆಗ್ಬೇಕು ಅನ್ನೋದ್ರದ್ದು. ಅದನ್ನ ನೀವು ಒಂದು ಪಾಸಿಟಿವ್ ಆಗಿ ತಗೋತೀರಾ ಅನ್ನೋದಾದ್ರೆ ಐ ಥಿಂಕ್ ಅಂದ್ರೆ ಹೌದು ಗುರು, ನಾನು ಎಲ್ಲೇ ಇರ್ತೀನಿ, ನಾನು ಅಲ್ಲಿ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಆಗಿರ್ಬೇಕು, ನನ್ನ ಸ್ಟ್ಯಾಂಡ್ ನಾನು ತಗೊಂಡಿರ್ಬೇಕು, ನಾನು ಹೈಲೈಟ್ ಆಗಬೇಕು. ಯಾಕಂದ್ರೆ ನಾನು ಬಿಗ್ ಬಾಸ್ ಬರಕ್ಕೆ ಬಂದ್ರೆ ನನ್ನ ಆಟ ಆಡೋಕ್ಕೆ ಈ ವೇಲ್ ತಗೊಳ್ಳೋದಾದ್ರೆ ನನಗೆ 100% ಅದು ಗಿಲ್ಲಿ ಅಂತ ಅನಿಸ್ತಾನೆ. ಯಾಕೆ ಅಂದ್ರೆ ಗಿಲ್ಲಿ ನೀವು ಟಾಸ್ಕ್ ನಡೀತಿರ್ಲಿ, ಕಾಮಿಡಿ ಟಾಸ್ಕ್ ನಡೀತಿರ್ಲಿ, ಚಟುವಟಿಕೆ ನಡೀತಿರ್ಲಿ, ಒಂದು ಅಡುಗೆ ಮನೆ ಇರಲಿ, ಒಂದು ಬಾತ್ರೂಮ್ ವಿಷಯ ಇರಲಿ, ಒಂದು ಬಟ್ಟೆ ತೊಳೆದಿರಲಿ, ಒಂದು ಕಸ ಹೊಡೆದಿರಲಿ, ಯಾವುದೇ ಕೆಲಸ ಮಾಡ್ತಿರ್ಲಿ ಅಲ್ಲಿ ಅವನೇ ಹೈಲೈಟ್ ಆಗಿರ್ತಾನೆ. ಅಂಡ್ ಅವ್ನು ಬಂದಿರೋದು ಅವ್ನು ಸಿಂಪಲ್ ಆಗಿ ಹೇಳ್ತಾನಲ್ಲ, ನಾನೊಬ್ಬ ಕಾಮಿಡಿಯನ್, ನನ್ನ ಐಡೆಂಟಿಟಿನ ಪ್ರೂವ್ ಮಾಡೋಕ್ಕೆ ಇಲ್ಲಿ ಬಂದಿರೋದು ಅಂದಮೇಲೆ ಅವ್ನು ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲವೂ ಅವ್ನು ಕಾಣಿಸ್ಕೊಳ್ಳೋದು ಟ್ರೈ ಮಾಡ್ತಾನೆ. ಅದು ತಪ್ಪೇ ಇಲ್ಲ. ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅವನೇ ಆಗಿರೋದು ಇವತ್ತು. ಇಡೀ ಬಿಗ್ ಬಾಸ್ ಅಂದ್ರೆ ಈ ಸದ್ಯದ ಗಿಲ್ಲಿ. ಸೊ ಅವ್ನು ಸುತ್ತಾನೆ ಬೇರೆ ಕ್ಯಾರೆಕ್ಟರ್ಸ್ಗಳು ಸುತ್ತದ ಇದೆ. ಸೊ ಹಾಗಾಗಿ ನನಗೆ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಥವಾ ಅಟೆನ್ಷನ್ ಸೀಕರ್ ಏನೇ ಹೇಳಿ ನೀವು ಅದನ್ನ ನನಗೆ ಗಿಲ್ಲಿ ಅಂತ ಅನಿಸ್ತಾನೆ. ನೆಗೆಟಿವ್ ಅಲ್ಲಿ ಅಂದ್ರೆ ಬ್ಯಾಡ್ ತರ ಹೋಗಿ ಮುಗಿ ತೋರಿಸೋದು, ಅನಾವಶ್ಯಕವಾಗಿ ಮಾತಾಡೋದು, ಅಥವಾ ಏನಂತಾರೆ ಬೇರೆಯವ್ರನ್ನ ಹೀಳಿಸಿ ತುಳಿದು ಮಾತಾಡೋದು, ಈ ಥರದ್ದೆಲ್ಲ ನೀವು ತಗೊಳ್ಳೋದಾದ್ರೆ ಅಲ್ಲಿ ಅಶ್ವಿನಿ ಗೌಡಗೂ ಕೊಡ್ಬೋದು, ರಿಷಾಗೂ ಕೊಡ್ಬೋದು, ರಾಶಿಗೂ ಕೊಡ್ಬೋದು, ಧರ್ವಂತ್ಗೂ ಕೊಡ್ಬೋದು. ಈ ಥರದ್ದು ನೀವು ಕನ್ಸಿಡರ್ ಮಾಡ್ತೀರಂದ್ರೆ ಅಲ್ಲಿ ಎಲ್ಲರಿಗೂ ಯಾರು ಬೇಕಾದ್ರೂ ಕೊಡ್ಬೋದು ಅವ್ರಿಗೆ. ಸೊ ಫೈನಲಿ ನನಗೆ ಆಮೇಲೆ ನಮ್ಮ ರಾಶಿಕಾಕ ಅಲ್ಲಿ ಕೂತ್ಕೊಂಡು ಕಸ ಅಂತ ಹಾಕಿದಾಗ ನಾನು ಎದ್ದು ಹೋಗಲ್ಲ, ನನಗೆ ಜಸ್ಟಿಫಿಕೇಶನ್ ಕೊಡು, ನನಗೆ ನಿನ್ಗೆ ಏನು ಅಭಿಪ್ರಾಯ ಕೊಡು, ನಿನ್ನ ಒರಿಜಿನಲ್ ಇದನ್ನ ಕೊಡು ಅದನ್ನ ಕೊಡು ಅಂತ ಕೂತಿರ್ತಾರೆ. ಅಕ್ಕ ನೀನ್ ಅಲ್ಲೇ ಅವನು ಕ್ಯಾಪ್ಟನ್, ಅವ್ನು ಏನ್ ಹೇಳ್ತದ ತಗೊಂಡು ಮುಚ್ಕೊಂಡು ಕುತ್ಕೊಳ್ಳೋದು ಅಷ್ಟೇ ನಿನ್ ಕೆಲಸ. ನೀನ್ ಏನ್ ಕಸದ ಬುದ್ಧಿ ಮಾಡಿದ್ಯಾ, ಕಿತ್ತೋದ್ ಬುದ್ಧಿ ಮಾಡಿದ್ಯಾ ಅನ್ನೋದು ಹೊರಗಡೆ ಬಂದ್ರೆ ಗೊತ್ತಾಗುತ್ತೆ ನಿನ್ಗೆ. ಅಂಡ್ ಧ್ರುವಂತು ಮತ್ತೆ ರಾಶಿಕಾ ಜಗಳ ಆಗಿತ್ತಲ್ಲ, ಅದೇ ಹುಡುಗಿ ಬಗ್ಗೆ ಮಾತಾಡಿ ನೀನು ಒಬ್ಬೊಬ್ಬರ ಜೊತೆ, ಅದು ನಿಜನೇ ಆಕ್ಚುಲಿ. ಯಾಕಂದ್ರೆ ಇದೇ ರಾಶಿಕಾ ಕುತ್ಕೊಂಡು ಅಶ್ವಿನಿ ಗೌಡ ಹತ್ರ ಮಾತಾಡ್ತಾಳೆ, ಅಭಿಷೇಕ್ ಹತ್ರ ಹೋದ್ರು ಏನು ಸಿಗಲ್ಲ, ಅದಾದ್ಮೇಲೆ ಧನುಷ್ಗೆ ಮದುವೆ ಆಗೋಗ್ಬಿಟ್ಟಿದೆ, ಇನ್ನು ಗಿಲ್ಲಿ ಅವ್ನ ಸವಾಸನೆ ಬೇಡ. ಸೊ ಇದ್ರ ಅರ್ಥ ನೀನು ಒಬ್ಬನ ಹುಡುಕ್ತಾ ಇದ್ದೆ, ಅದ್ರ ಅರ್ಥ ನೀನ್ ಎಲ್ಲಾರು ಟ್ರೈ ಕೂಡ ಮಾಡಿದ್ದೆ ಅನ್ನೋದು. ಸೊ ಅಂಡ್ ಅಭಿ ಬ್ರೋಸ್ ಅವ್ನು ಕೊಟ್ಬಿಡ್ತಾನೆ ಅಂತ ನೀನ್ ಬಾಯಲ್ಲಿ ಬಂದಿತ್ತು ಮಾತುಗಳು. 3ನೇ ವಾರದಲ್ಲಿ 4 ಸೂರಜ್ ಬರೋಟ ಹಿಂದಿನ ಒಂದ್ ದಿವಸ ಸೂರಜ್ ಬಂದ್ಮೇಲೆ ಆಕ್ಚುಲಿ. ಸೊ ನೀನ್ ಇರೋದೇ ಈ ತರ. ಸೊ ಧ್ರುವ ಅಂತ ಹೇಳಿ ತಪ್ಪು ಅಂತ ನನಗೆ ಎಲ್ಲೂ ಅನಿಸ್ಲಿಲ್ಲ, ಬಟ್ ತಪ್ಪು ಅಷ್ಟೇನೆ. ಬಟ್ ನನ್ ಪರ್ಸನಲಿ ತಪ್ಪು ಅಂತ ಎಲ್ಲ ಅನಿಸ್ಲಿಲ್ಲ. ಎಸ್ಪೆಷಲಿ ರಾಶಿಗಾಗಿ ಹೇಳಿ ತಪ್ಪು ಅಂತ ಅನಿಸ್ಲಿಲ್ಲ. ಸೂರಜ್ ಬಂದ್ಮೇಲೆ ಸೂರಜ್ ಇಂದ ಹೋಗಿದ್ದು ನಿಜ, ಧ್ರುವಂತಿ ಟ್ರೈ ಮಾಡಿದ್ದು ನಿಜ, ಅಭಿ ಕಾಳೆ ಹಾಕಿದ್ದು ನಿಜ. ಸೊ ಹಾಗಾಗಿ ನನಗೆ ತಪ್ಪು ಅಂತಾನು ಎಲ್ಲೂ ಅನಿಸ್ಲಿಲ್ಲ. ಅಂಡ್ ಧ್ರುವಂತ ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ತಾರೆ, ಅದೇನೋ ಬಾಲ್ಡ ಗಿಲ್ಡ ತಂದ್ಬಿಟ್ಟು ನೋಡಲ್ಲಿ ಎತ್ಕೊಂಡು ಎತ್ತಿರ್ಕೊಂಡ್ರೆ ನನ್ನ ಹತ್ರ ಆಟಗಳ ಅವಶ್ಯಕತೆ ಇರಲಿಲ್ಲ ಅನ್ನೋ ಥರದ್ದು. ಸೊ ಫೈನಲಿ ನನಗೆ ಅನ್ಸಿದ್ದು ಇಬ್ರು ಹಂಗೆ ಇದಾರೆ ಗುರು, ಅವ್ರ ಇಬ್ರು ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಬಟ್ ರಾಶಿಕಾ ನಮ್ಮ ಕಕ್ಕಾರೆ, ಬಿಗ್ ಬಾಸ್ ಮನೆ ಕಕ್ಕ ಅವಳು, ಅವ್ರ ಬಗ್ಗೆ ಮಾತಾಡೋದ ಅವಶ್ಯಕತೆ ಇಲ್ಲ. ಕಿರ್ಕೊಂಡು ಅಂದಿ ನಾಯಿ, ಒಳ್ಳೆ ಈ ರೋಡಲ್ಲಿ ನಾಯಿ ಕಿರ್ಸ್ತಾ ಇರೋದು ಗೊತ್ತಾ, ಬರೀ ಕಿರ್ಸ್ತಾ ಇರೋದಲ್ಲ, ಏನೋ ಒಂದು ಆಗಿರುತ್ತಲ್ಲ ನಾಯಿಗೆ, ಆ ನಾಯಿ ಕಿರ್ಸ್ತಾ ಇರೋದು ಗೊತ್ತಾ. ಆ ಫೇಸು, ಅವಳ ಮಾತು, ಅವಳ ಟೋನೇ ಆ ಲೆವೆಲ್ಗೆ ಇರ್ತದೆ. ಅಂಡ್ ಆ ಟಾಸ್ಕ್ನ ಆಡ್ಬೇಕಾದ್ರೆ ಅಕ್ಕ ಅದಾದ್ಮೇಲೆ 6 ಜನ ನಾಮಿನೇಟ್ ಆಗ್ತಾರೆ. ಅಂಡ್ ಪ್ಲಸ್ ರಿಷಾ ಅವರು ಡೈರೆಕ್ಟ್ ನಾಮಿನೇಷನ್ ಆಗಿರೋದ್ರಿಂದ 7 ಜನಕ್ಕೆ ಸೇರಿ ಒಂದು ತಂಡವಾಗಿ ರೂಪಿಸ್ತಾರೆ ನಮ್ಮ ಬಿಗ್ ಬಾಸ್ ಅವರು. ಇಲ್ಲಿರೋದು ಕಹಾನಿ ಟ್ವಿಸ್ಟ್. ಇನ್ ಮಿಕ್ಕಿದ 7 ಜನ ಯಾರ್ಯಾರಿದ್ರು, ರಘು, ಧನುಷ್, ಅಭಿ, ಸ್ಪಂದನ, ಕಹಾವ್ಯ, ಗಿಲ್ಲಿ ಅಂಡ್ ಸೂರಜ್, ಇವರೆಲ್ಲರೂ ಒಂದು ತಂಡ ಆಗಿರ್ತಾರೆ. ಸೊ ಆಲ್ಮೋಸ್ಟ್ ನಿಮ್ಗೆ ನೋಡಿದಾಗಲೇ ಗೊತ್ತಾಗುತ್ತೆ ತುಂಬಾ ಸ್ಟ್ರಾಂಗ್ ಟೀಮ್ ಯಾವುದು ಅಂತ. ಗಿಲ್ಲಿ ಅಂತ ಅನ್ಸುತ್ತೆ, ಯಾಕಂದ್ರೆ ಅವ್ರದ್ದು ತುಂಬಾ ಒಳ್ಳೊಳ್ಳೆ ಫಿಸಿಕ್ಸ್ಗಳು ಎಲ್ಲ ಇರುವಂತ ತಂಡ ಆಗಿರೋದ್ರಿಂದ. ಅಂಡ್ ಈ ಕಡೆ ಎಲ್ಲ ಹುಡುಗಿರ್ ತಂಡ. ಬಟ್ ನನ್ಗೆ ಬೇಜಾರಾಗಿದೆ ಅಂದ್ರೆ ಕಾವ್ಯ ಮತ್ತೆ ಸ್ಪಂದನ ಅವ್ರ ಮೇಲೆ. ಟಾಸ್ಕ್ ಅಂತ ಬಂದಾಗ ಹೌದು, ಟಾಸ್ಕ್ ಬಿಗ್ ಬಾಸ್ ಮನೆಯ ಒಂದು ಏನಂತಾರೆ ಟಾಸ್ಕ್ ಮಾತ್ರನೇ ಅಲ್ಲ ಬಿಗ್ ಬಾಸ್ ಮನೆ ಉಳ್ಕೊಳ್ಳೋದಕ್ಕೆ ಅಥವಾ ಆಡೋದಕ್ಕೆ. ಬಟ್ ಎಲ್ಲೋ ಒಂದ್ ಕಡೆ ಟಾಸ್ಕ್ ಅನ್ನು ಕೂಡ ಅಟ್ಲೀಸ್ಟ್ ಒಂದು ಲೆವೆಲ್ ಆದ್ರೂ ನೀವು ಆಡಿ ಗೆಲ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಸೋಲದ್ದು ದೊಡ್ಡ ವಿಷಯನೇ ಅಲ್ಲ, ಬಟ್ ನಾನು ಹೇಳೋದು ಹೇಗೆ ಸೋತ್ರಿ ಅನ್ನೋದು. 2ನೇ ರೌಂಡ್ ಕೊಟ್ರಲ್ಲ ಫೈಟು, ಅದೇ ಫೈಟ್ ನ ಫಸ್ಟ್ ರೌಂಡ್ ಅಲ್ಲಿ ಕೊಟ್ಟು ಸೋತಿದ್ರೆ ಬೇಜಾರಿಲ್ಲ. ಬಟ್ ಫಸ್ಟ್ ರೌಂಡ್ ಏನ್ ಸೋಲ್ತಾರಲ್ಲ ಅವ್ರು ಹುಡುಗಿರು, ರಾಶಿಕಾ ಮತ್ತೆ ಜಾನ್ವಿ ಅವ್ರ ಜೊತೆ, ನನ್ಗೆ ಅದು ಟೋಟಲಿ ಅದು ಒಂಥರ ಒನ್ ಸೈಡ್ ಅನ್ಸ್ಬಿಡ್ತು. ಅಶ್ವಿನಿ ಗೌಡ ಅವ್ರ ಜೊತೆ ಇದ್ದಾಗ, ಅಶ್ವಿನಿ ಗೌಡ ರಾಶಿಕಾ ಬಂದಾಗ ತುಂಬಾ ಚೆನ್ನಾಗಿ ಫೈಟ್ ಕೊಟ್ಟರು, ಹೋರಾಡಿ ಸೋತ್ರು, ಆ ಸೋಲ್ನ ಒಪ್ಕೋಬಹುದು. ಬಟ್ ಫಸ್ಟ್ ಸತಿ ಅಂತ ಸೋದ್ರಲ್ಲ, ಅದು ಕಂಪ್ಲೀಟ್ಲಿ ಅದೊಂಥರ ಸುಮ್ಮನೆ ಬಿಟ್ಕೊಟ್ಟಂಗಿತ್ತು. ಸೊ ಆ ರೀತಿ ಟಾಸ್ಕ್ ನ ಆಡೋದಾದ್ರೆ ಆಡಲೇಬೇಡಿ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಅನಿಸ್ತದೆ ಅಂತ ಕಮೆಂಟ್ ಮಾಡಿ. ಅಂಡ್ ಅದಾದ್ಮೇಲೆ ಇವಾಗ ಗಿಲ್ಲಿ ಕುತ್ಕೊಂಡು ಎಲ್ಲರಿಗೂ ಕೌಂಟರ್ ಕೊಡ್ತಾ ಇದ್ದ. ನಮ್ಮ ಪಾಪ ನಮ್ಮ ರಕ್ಷಿತಾ ಪುಟಿನ ಆ ಕಡೆಗೆ ಹಾಕ್ಬಿಟ್ಟವ್ರೆ, ಅವರು ಈ ಕಡೆ ಇದ್ಬಿಟ್ಟಿದ್ರೆ ಪರ್ಫೆಕ್ಟ್ ಟೀಮ್ ಆಗೋಗಿರೋದು.
ಬಟ್ ಏನ್ ಮಾಡೋದು, ನಾಮಿನೇಷನ್ ಅಲ್ಲಿ ತಣ್ಣೀರು, ಪಾಪ ನಿದ್ದೆ ಮಾಡೋದಕ್ಕೆ ತಣ್ಣೀರು ಹಾಕೊಂಡು ಕೂತ್ಬಿಟ್ಟಿದ್ದ ಹುಡುಗಿ. ಅಂಡ್ ಗಿಲ್ಲಿ ಮತ್ತೆ ರಕ್ಷಿತಾದ ಒಂದು ಬಾಂಡ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಆಮೇಲೆ ಗಿಲ್ಲಿ ಮತ್ತೆ ರಘುದು, ಗಿಲ್ಲಿ ಧನುದು, ಗಿಲ್ಲಿ ಕಾವ್ಯದು, ಗಿಲ್ಲಿ ಸ್ಪಂದನ. ಸೊ ಅದನ್ನೇ ಹೇಳೋದು, ಒಬ್ಬ ಗಿಲ್ಲಿ ಅವನು ಎಲ್ಲರ ಜೊತೆ ಯಾವ ರೀತಿ ಅವನು ಬಾಂಡ್ನ ಶೇರ್ ಮಾಡಿದ್ದಾನೆ ಅಂತ ಪ್ರತಿ ಸತಿ ಎಲ್ಲರೂ ಕೆಲವರು ಕಮೆಂಟ್ ಆಗಿದೆ, ಗುರು ನೀನೇ ಗಿಲ್ಲಿ ಪಿ ಆರ್ ಗುರು ಅಂತ. ಗುರು ಇರೋದನ್ನ ಹೇಳ್ಬೇಕು ನಿಮ್ಗೆ, ಗಿಲ್ಲಿ ಅಲ್ಲಿ ಮಾಡ್ತಿರೋದನ್ನ ಹೇಳ್ಬೇಕು, ನಾನು ಬೇರೆದೇನು ಮಾಡ್ತಾ ಇಲ್ಲ ಅಲ್ಲಿ, ಇನ್ನೇನ್ ಮಾಡೋಣ. ಸೊ ಹಾಗಾಗಿ ನನಗೆ ಅನ್ಸೋದು, ಗಿಲ್ಲಿ ನೋಡಿ ನೀವು ಗಿಲ್ಲಿ ರಘುದು ಹೊರಗಡೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಮ್ಸ್ ಆಗೋದನ್ನ ನೋಡಿರ್ತೀರ, ಗಿಲ್ಲಿ ಸ್ಪಂದನದು ನೋಡಿರ್ತೀರ, ಗಿಲ್ಲಿ ರಕ್ಷಿತಾದು ನೋಡ್ತೀರಾ, ಗಿಲ್ಲಿ ಕಾವ್ಯದು ನೋಡ್ತೀರಾ. ಸೊ ಆಮೇಲೆ ಗಿಲ್ಲಿ ಧನುದು ನೋಡಿದ್ದೀರಾ ನೀವು. ಸೊ ಹಾಗಾಗಿ ಹೇಳೋದು, ಅವನ ಒಂಥರ ಯಾರ ಜೊತೆಗೆ ಬೇಕಾದ್ರೂ ಜೆಲ್ ಆಗುವಂತ ಒಂದು ವ್ಯಕ್ತಿತ್ವ ಅದು. ಅಂದ್ರೆ ನೀವು ಜೆಲ್ ಆಗಕ್ಕೆ ರೆಡಿ ಇರಬೇಕಷ್ಟೇ. ಸೊ ನನ್ನ ಪ್ರಕಾರ ಟ್ರೂ ಜೆಂಟಲ್ಮ್ಯಾನ್ ಅನ್ಸುತ್ತೆ ಕೆಲವೊಮ್ಮೆ ಗಿಲ್ಲಿ, ಯಾಕಂದ್ರೆ ಅವ್ರು ಏನೇ ಕಾಮಿಡಿ ಮಾಡ್ಬೋದು, ಎಷ್ಟು ತಮಾಷೆ ಆಗ್ತಾ ಹೋಗ್ಬೋದು. ಅಂಡ್ ಇನ್ನೊಂದು ಮೇನ್ ಥಿಂಗು, ನಮ್ಮ ಗಿಲ್ಲಿ ಮತ್ತೆ ಕಾವ್ಯ ಅವರು ಮಾತಾಡಿಸ್ತಾ ಇಲ್ಲ. ಅಂದ್ರೆ ಕಾವ್ಯ ಅವ್ರು ಕುತ್ಕೊಂಡು ಮಾತಾಡ್ತಿರ್ತಾಳೆ, ಎಲ್ಲರೂ ಈ ರೀತಿ ಹೇಳ್ತಿದ್ದಾರೆ, ನೀನು ಆ ಥರ ರೇಗಿಸ್ಬೇಡ ಅನ್ನೋ ಥರದ್ದು. ಅದು ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಮಾತು ಅಂದ್ರೆ ಜ್ವರಾಗೇನು ಆಗಲ್ಲ, ಹಂಗೆ ಮಾತಾಡ್ತಾರೆ. ಅವಾಗ ಗಿಲ್ಲಿ ಹೇಳ್ತಾನೆ, ಆಯ್ತು ಬಿಡು ಮಾತೇ ಆಡ್ಸಲ್ಲ ಬಿಡು ಆಯ್ತು ಅನ್ನೋ ಥರ. ಸೊ ಯಾಕಂದ್ರೆ ಗಿಲ್ಲಿಗೆ ಹರ್ಟ್ ಆಗುತ್ತೆ ಅದು. ಗಿಲ್ಲಿ ಏನು ಅನ್ಕೊಂಡಿದ್ದ ಅಂದ್ರೆ, ಯಾರೇನು ಹೇಳಿದ್ರು ನಾವಿಬ್ರು ಚೆನ್ನಾಗಿದೆಯಲ್ವ, ನಾವಿಬ್ರು ಕರೆಕ್ಟ್ ಆಗಿದೆಯಲ್ವ, ಮತ್ತೇನಕ್ಕೆ ಅನ್ನೋ ಥರದ್ದು ಇರುತ್ತೆ ಗಿಲ್ಲಿ ಮನಸ್ಸಲ್ಲಿ. ಬಟ್ ಕಾವ್ಯನೇ ಹೋಗಿ ಆ ಥರದ್ದು ಮಾತಾಡಿದಾಗ ಅವ್ರಿಗೆ ಒಂದು ಸ್ವಲ್ಪ ಹರ್ಟ್ ಆಗಿ ಆಯ್ತು ಬಿಡು ಮಾತಾಡ್ಸಲ್ಲ ಅನ್ನೋ ಥರದ್ದು ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಅವರಿಬ್ರು ಒಂದಾಗೆ ಆಗ್ತಾರೆ, ಯಾಕಂದ್ರೆ ತುಂಬ ಮೆಚೂರ್ಡ್ ಎನಫ್. ಆ್ಯಂಡ್ ಗಿಲ್ಲಿ ಅಷ್ಟು ಸಾರಿ ಗಿಲ್ಲಿ ಅಷ್ಟು ಸುಲಭ ಕಾವ್ಯನ ಬಿಟ್ಕೊಡಲ್ಲ, ಆ್ಯಂಡ್ ಕಾವ್ಯನು ಗಿಲ್ಲಿನ ಬಿಟ್ಕೊಡಲ್ಲ. ಅದಾದ್ಮೇಲೆ ಟಾಸ್ಕ್ಗಳಲ್ಲಿ ಪಾಪ ಕಾವ್ಯ ಅವನ್ನ ನೋಡ್ತಾನೆ ಇದ್ದು, ಅವಳ ಕಡೆಯಿಂದ ಅವಳು ಮಾತಾಡಿಸ್ತಾನೆ ಇದ್ದು ಕೆಲವೊಂದು ಕಡೆ. ಆಮೇಲೆ ಲೈವ್ ನೋಡಿದ್ರೆ ಗೊತ್ತಿರುತ್ತೆ, ಅವಳು ಇಂಡೈರೆಕ್ಟ್ ಆಗಿ ಅವನಿಗೆ ಟಾಂಗ್ ಕೊಡೋದು ಮಾತಾಡೋದೆಲ್ಲ ಮಾಡ್ತಾನೆ ಇದ್ದು. ಸೊ ಹಾಗಾಗಿ ಅವರಿಬ್ಬರು ಫ್ರೆಂಡ್ಶಿಪ್ ಅಷ್ಟು ಸುಲಭವಾಗಿ ದೂರ ಮಾಡಕ್ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ಒಂದು 5% ಒಂಚೂರು ವ್ಯತ್ಯಾಸ ಆಯ್ತು ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಅದಾದ್ಮೇಲೆ ಮೊದಲನೇ ರೌಂಡ್ ಅಲ್ಲಿ ಹುಡುಗರು ಆಡ್ತಾರೆ, ಅಭಿಷೇಕ್ ಮತ್ತೆ ನಮ್ಮ ಧನು ಅವರು. ಆ ಧನು ಮತ್ತೆ ಸೂರಜ್ ಅವರು ಸಿಕ್ಕಾಪಟ್ಟೆ ಸಖತ್ತಾಗಿ ಆಡಿದ್ರು. ಅವ್ರನ್ನ ಧನು ಮತ್ತೆ ರಘು ಅನ್ಸುತ್ತೆ ಫಸ್ಟ್ ರೌಂಡ್ ಆಡೋದು. ನಮ್ಮ ಯಾರು ನಮ್ಮ ಧ್ರುವಂತ ಅಣ್ಣ ಮಾತಲ್ಲೂ ತಾಳ್ಮೆ ಇಲ್ಲ, ಆಟದಲ್ಲೂ ತಾಳ್ಮೆ ಇಲ್ಲ, ಇನ್ನು ಬಜಾರೇ ಆಗಿಲ್ಲ ಅಣ್ಣ, ಅಲ್ಲೇ ಓಡ್ತಾವನೆ ಮೂರ್ ಸತಿ, ಒಂದ್ಸತಿ ಅಲ್ಲ 2 ಸತಿ ಅಲ್ಲ. ಹುಡುಗನ್ಗೆ ಮಾತಲ್ಲೂ ಕರೆಕ್ಟಾಗಿ ತಾಳ್ಮೆಯಿಂದ ಮಾತಾಡಕ್ ಬರಲ್ಲ, ಆಟನೂ ಕರೆಕ್ಟಾಗಿ ತಾಳ್ಮೆಯಿಂದ ಆಡಕ್ ಬರಲ್ಲ. ಸುಮ್ಮನೆ ಇನ್ನು ವಿಸಿಲ್ ಬಜಾರ್ ಹೊಡೆದ್ರೆ ಓಡ್ತಾವನೆ. ಸೊ ಫೈನಲಿ ಫಸ್ಟ್ ರೌಂಡ್ ಹುಡುಗರು ಸಿಕ್ಕಾಪಟ್ಟೆ ಸಖತ್ತಾಗಿ ಗೆದ್ರು. 2ನೇ ರೌಂಡ್ ಹುಡುಗರು ಸೋಲ್ತಾರೆ. 3ನೇ ರೌಂಡ್ ಆಡಿದ್ರಲ್ಲ ಧನು ಮತ್ತೆ ಅಭಿ, ನನಗೆ ಅಷ್ಟು ಭಯ ಆಗೋಯ್ತು ಗುರು. ಅವ್ರು ಹೋಗಿ ಹೊಡೆದಿದ್ದು ಫೋರ್ಸ್ಗೆ ತಲೆಗೆ, ಇನ್ ಕೇಸ್ ಹೆಲ್ಮೆಟ್ ಇಲ್ಲ ಓಪನ್ ಆಗ್ಬಿಡ್ಬೇಕಿತ್ತು, ಅಷ್ಟು ಸೀರಿಯಸ್ ಆಗ್ತಾ ಅವನು ಹೋಗಿ ದಡ್ಡಂದ ಬುದ್ಧಿ ಟಾಸ್ಕ್ ಆಡಿ ಗೆದ್ರು 2ನೇ ರೌಂಡು. ಆ್ಯಂಡ್ ಕಾಂಪಿಟೇಷನ್ ಇಲ್ಲ, ಹುಡುಗರು ಈ ಕಡೆ ಹುಡುಗರಿಗೆ ಕಾಂಪಿಟೇಷನ್ ಇಲ್ಲ. ಬಟ್ ಹುಡುಗಿರಿಗೂ ಹಂಗೆ ಆಗೋಯ್ತು. ಈ ಕಡೆ ಹುಡುಗರಿಗೆ ಕಾಂಪಿಟೇಷನ್ ಇಲ್ಲ ಅನ್ನೋ ಥರ ಆಗೋಯ್ತು. ಯಾಕಂದ್ರೆ ರಾಶಿಕಾ ಮತ್ತು ಅಶ್ವಿನಿ ಗೌಡ, ಜಾನ್ವಿ ಎಲ್ಲ ತುಂಬಾ ಸ್ಟ್ರಾಂಗ್ ಇದ್ದಾರೆ ಎಲ್ಲೋ ಒಂದ್ ಕಡೆ. ಈ ಕಡೆ ಗಿಲ್ಲಿ, ಸ್ಪಂದನ ಮತ್ತೆ ಕಾವ್ಯ ಅವರು ಎಲ್ಲೊಂದ್ರೆ ಟಾಸ್ಕ್ ಅಂತ ಬಂದಾಗ ಒಂದು ಸ್ವಲ್ಪ ಸ್ಲೋ ಇದ್ದಾರೆ. ಅಂಡ್ ನಮ್ ಗಿಲ್ಲಿ ಚೆನ್ನಾಗಿ ಹೇಳ್ತಿದ್ದ, ಅಣ್ಣ ಗಂಡು ಮಕ್ಕಳೇನ ಹಿಂಗಿದೀವಿ, ಸಖತ್ತಾಗಿದ್ದೀವಿ, ನಮ್ಮ ಕಡೆ ಹುಡುಗಿರು ನೋಡಿದ್ರೆ ಒಂದು ಅಂದ ಒಂದು ಮಂದ, ಇವ್ರು ಹಿಡ್ಕೊಂಡು ಏನಣ್ಣ ಆಡೋದು ಅಂತ. ಸೊ ಒಬ್ಬೊಬ್ರದ್ದು ಒಂದು ಸ್ಟ್ರೆಂತ್ ಇರುತ್ತೆ. ಡ್ಯಾನ್ಸ್ ಅಂತ ಬಂದಾಗ ಕಾವ್ಯನ್ ಮೀರ್ಸೋರು ಯಾರು ಇಲ್ಲ ಹುಡುಗಿರಲ್ಲಿ. ಸೊ ಹಂಗೆ ಒಬ್ಬೊಬ್ರಿಗೂ ಒಂದೊಂದು ಸ್ಟ್ರೆಂತ್ ಇರುತ್ತೆ. ಸೊ ಹಾಗಾಗಿ ನನ್ಗೆ ಅದ್ರಲ್ಲಿ ಏನಿಲ್ಲ, ಬಟ್ ಎಫರ್ಟ್ಸ್ ಇರಬೇಕಿತ್ತು ಅನ್ನೋದು ಅಷ್ಟೇ ನನ್ನ ಅಭಿಪ್ರಾಯ. ಸೊ ಇಷ್ಟೇ. ಆಮೇಲೆ ಲಾಸ್ಟ್ ಅಲ್ಲಿ ಈಗ ನಮ್ಮ ನಾಮಿನೇಟೆಡ್ ತಂಡ ಅಂದ್ರೆ ರಾಶಿಕಾ ಅಶ್ವಿನಿ ಗೌಡ ಅವರ ತಂಡ ಗೆದ್ದಿದೆ. ಸೊ ಇವ್ರು ಇವಾಗ ಒಬ್ರನ್ನ ಸೇವ್ ಮಾಡ್ಕೊಳ್ಳೋದ್ರ ಜೊತೆಗೆ ಸೇವ್ ಮಾಡ್ಕೊಳ್ಳೋ ವ್ಯಕ್ತಿನ ಆ ಕಡೆಗೆ ಸ್ವ್ಯಾಪ್ ಮಾಡಿ ಆ ಕಡೆ ಅವ್ರನ್ನ ಒಬ್ರು ನಾಮಿನೇಟ್ ಮಾಡ್ತಾರಲ್ಲ, ಅವ್ರನ್ನ ಇವ್ರ ಕಡೆ ಕರ್ಕೋಬೇಕು. ಇದರಲ್ಲಿ ಏನಪ್ಪಾ ಅಂದ್ರೆ, ಒಂದು ಇವ್ರ ಟೀಮ್ನು ಕೂಡ ಸ್ಟ್ರಾಂಗ್ ಮಾಡ್ಕೊಳ್ಳೋ ಅವಕಾಶ ಇದೆ, ಜೊತೆಗೆ ಇವರಲ್ಲಿರೋ ಒಬ್ರನ್ನ ಸೇವ್ ಮಾಡೋ ಅವಕಾಶ ಇದೆ, ಜೊತೆಗೆ ಆಪೋಸಿಟ್ ಟೀಮ್ ಇಂದ ಒಬ್ರನ್ನ ನಾಮಿನೇಟ್ ಮಾಡೋ ಅವಕಾಶ ಇದೆ. ಸೊ ಇದರಲ್ಲಿ 100% ನಿಮ್ಗೆ ಯಾರು ಗೊತ್ತಿರುತ್ತೆ, ಗಿಲ್ಲಿನ ಯಾರು ನಾಮಿನೇಟ್ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ಗಿಲ್ಲಿನ ನಾಮಿನೇಟ್ ಮಾಡೋದ್ರ ಜೊತೆಗೆ ಇವ್ರನ್ನ ಸೇವ್ ಮಾಡೋದ್ರ ಜೊತೆಗೆ ಗಿಲ್ಲಿ ಇವ್ರ ತಂಡಕ್ಕೆ ಬರ್ತಾನೆ. ಇವ್ರ ತಂಡಕ್ಕೆ ಬಂದ್ರೆ ಸೋಲು ಕಟ್ಟಿಟ್ಟ ಬುತ್ತಿ, ಅಣ್ಣ ಅವ್ರ ಟೀಮ್ನ ಸೋಲ್ಸೋದು ಫಿಕ್ಸ್ ಅಂತ ಗೊತ್ತಾಗಿರೋದ್ರಿಂದ ಗಿಲ್ಲಿನ ಯಾರು ನಾಮಿನೇಟ್ ಮಾಡಕ್ ಹೋಗಲ್ಲ. ಮೀಟರ್ ಬೇಕು ಮೀಟರ್ ಅಂತ ನನಗೆ ಗಿಲ್ಲಿ ಆಲಿದ್ದೆ. ಸೊ ಬೇರೆ ಯಾರು ನಾಮಿನೇಟ್ ಮಾಡ್ತಾರೆ ಏನೋ ಅಂತ ನೋಡೋಣ. ಸುದಿ ಅವರು ಸೇವ್ ಆಗಿದ್ದಾರೆ, ಅಂಡ್ ಸೂರಜ್ ಅವ್ರನ್ನ ಸ್ವಾಪ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿದೆ ಅಂತ ಅನ್ಸುತ್ತೆ. ನೋಡೋಣ, ಸುದಿ ಅವರು ಸೇವ್ ಆಗಿದ್ದಾರೆ, ಏನೋ ಬಕೆಟ್ ವಿಕೆಟ್ ಇಟ್ಕೊಂಡು ಅವ್ರ ಟೀಮ್ಗೆ ಅನ್ಸುತ್ತೆ. ಸೊ ನೋಡೋಣ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಏನು ಅಂತ ನಾಳೆ ಎಪಿಸೋಡ್ ಅಲ್ಲಿ. ಸೊ ಇಷ್ಟ ಹೇಳ್ತಾ ನಿನ್ನೆ ಎಪಿಸೋಡ್ಗಳಲ್ಲಿ ಇದೆಲ್ಲಾನು ಕವರ್ ಮಾಡಿದೀನಿ ಅಂತ ಅನ್ಕೋತೀನಿ. ನಿಮ್ಗಳಿಗೆ ಏನೇ ಅನಿಸ್ತು ನಿನ್ನೆ ಎಪಿಸೋಡ್ ನೋಡಿ ಅಂತ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಲವ್ ಯು ಆಲ್. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್.